टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಣಿವೆ ನಾಡಿನಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗೆ ಸಜ್ಜಾಗ್ತಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಸಂತೋಷ್ ಲಾಡ್ ಅಲರ್ಟ್ ಆಗಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಕಾಶ್ಮೀರಕ್ಕೆ ಬಂದಿಳಿದಿದ್ದಾರೆ ಸಚಿವ ಸಂತೋಷ್ ಲಾಡ್. ವಿಶೇಷ ವಿಮಾನದ ಮೂಲಕ ಮುಂಜಾನೆಯೇ ಅವರು ಆಗಮಿಸಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಬಂದಿಳಿದಿದ್ದಾರೆ ಸಂತೋಷ್ ಲಾಡ್. ಕಣಿವೆ ನಾಡಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತು ಸಂತೋಷ್ ಲಾಡ್ ಈಗಾಗಲೇ ಜಮ್ಮು ಕಾಶ್ಮೀರಕ್ಕೆ ನಿನ್ನೆಯೇ ಹುಬ್ಬಳ್ಳಿಯಿಂದ ತೆರಳಿದ್ದಾರೆ. ಜಮ್ಮು ಕಾಶ್ಮೀರವನ್ನ ಈಗ ತಲುಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಜಮ್ಮು ಕಾಶ್ಮೀರದ ಹತ್ತಿರದಲ್ಲಿ ಇವರು ಈಗಾಗಲೇ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ರಾಜ್ಯದಿಂದ ಎಷ್ಟು ಮಂದಿ ಅಲ್ಲಿಗೆ ತೆರಳಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಂದಾಜು ಸಿಗ್ತಾ ಇಲ್ಲ. ಬೇರೆ ಬೇರೆ ಭಾಗಗಳಿಂದ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಹಾವೇರಿಯಿಂದ ತೆರಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಕನ್ನಡಿಗರು 20 ಜನ ಏನು ತೆರಳಿದ್ರು ಅವರು ಸೇಫ್ ಆಗಿದ್ದಾರೆ. ಒಂದು 80 ಕಿಲೋಮೀಟರ್ ದೂರದಲ್ಲಿದ್ದಾರೆ. 20 ಜನ 4 ಫ್ಯಾಮಿಲಿ ಕೂಡ ತೆರಳಿತು, ಅವರು ಕೂಡ ಸೇಫ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಂಗಳೂರಿನಿಂದ ಕೂಡ ತುಂಬ ಜನ ಅಲ್ಲಿಗೆ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದು, ಯಾರೆಲ್ಲ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಲೆಕ್ಕಾಚಾರಗಳು ಸಿಗ್ತಾ ಇಲ್ಲ. ಆದರೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾವ ಯಾವ ಭಾಗದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಸಂತೋಷ್ ಲಾಡ್ ಕಲೆ ಹಾಕ್ತಾ ಇದ್ದಾರೆ. ಅವರೆಲ್ಲರನ್ನ ಸೇಫ್ ಆಗಿ ರಾಜ್ಯಕ್ಕೆ ವಾಪಸ್ ಕರೆತರುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಜೊತೆಗೆ ಸೇಫ್ ಆಗಿ ಕರೆತರುವಂತಹ ನಿಟ್ಟಿನಲ್ಲಿ ಸೇನಾ ವಿಮಾನ ಆಗಿರಬಹುದು. ಜೊತೆಗೆ ಮರಣೋತ್ತರ ಪರೀಕ್ಷೆಗೆ ಇಬ್ಬರದ್ದು ನಡೀತಾ ಇದೆ. ಇಬ್ಬರು ಸಾವನ್ನಪ್ಪಿದ್ದಾರೆ, ಭರತ್ ಭೂಷಣ್ ಹಾಗೆ ಮಂಜುನಾಥ್. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತದೇಹಗಳನ್ನು ರಾಜ್ಯಕ್ಕೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಹೊಣೆಯನ್ನು ಹೊತ್ತುಕೊಂಡು ಸಂತೋಷ್ ಲಾಡ್ ತೆರಳಿದ್ದಾರೆ.